ವಿಶೇಷ ಸಭೆ ಒಂದೇ ವಿಷಯ ಇಟ್ಕೊಂಡಿರೋದು. ಈ ವಿಷಯ ಏನು ಅನ್ನೋದ್ರ ಬಗ್ಗೆ ಯಾರು ವಿಷಯ ಕೊಟ್ಟಿದ್ದೀವಿ. ಈ ಮೊನ್ನೆ ಕಳೆದ ವಾರ ನೀರಿನ ಹರಾಜು ಪ್ರಕ್ರಿಯೆ ಭಾಗವಹಿಸಿದರೆ ಕೆಲವರು ಭಾಗವಹಿಸಿದ್ದಾಗಿಲ್ಲ. ಆ ಇದರಲ್ಲಿ ಬಂದಂಥ ಕೆಲವೊಂದು ನ್ಯೂನತೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚಿಸಿ ಒಂದು ಅಂತಿಮ ಉಪದೇಶಗಳನ್ನ ತರಕ್ಕೋಸ್ಕರ ಈ ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ಏನು ಅನ್ನೋದ್ರೆ ಶನಿವಾರವಾಗಿ ಎಲ್ಲ ಸಭೆ ಏನಿಲ್ಲ ಸರ್. ಸಭೆಗೆ ನಾವು ಎಷ್ಟು ಹೋದ ಸಲ ನೀರಿದ್ದೆ ಇದೆಲ್ಲ ಆಗಿ ಪೋಸ್ಟ್ಪೋನ್ ಆಗಿ ಮತ್ತೆ ಮುಂದುವರಿಸಿ ತಗೊಂಡು ತಾಲೂಕಿನಿಂದ ಅನುಮತಿ ತಗೊಂಡು ನಡೆಸಿದ್ವಿ. ಈ ಸಲ ಏನೋ ಸ್ವಲ್ಪ ಆಕಸ್ಮಿಕವಾಗಿ ಮಳೆ ಬಿಟ್ಟು ಮತ್ತೆ ಕೆಲವು ಕಡೆ ಮತ್ತೆ ಬೇರೆ ನೀರು ಬಂದು ಬಿಟ್ಟ ಇರೋದ್ರಿಂದ ಕೆಲವು ಕಡೆ ನೀರು ಸೇರೋದ್ರಿಂದ ಇಂದು ಸಭೆಯ ತೀರ್ಮಾನದಂತೆ ನಾವೊಂದು ಡೇಟನ್ನು ಫಿಕ್ಸ್ ಮಾಡಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಭೇಟಿ ಮಾಡಿ ಕೇಳಿದ್ವಿ. ಮಾಡಬೇಕಾದಾಗ ಕೆಲವು ಕಡೆ ನೀರೇ ಇರಲಿಲ್ಲ, ಮತ್ತು ಈಗ ಮಾತ್ರ ತಾತ್ಕಾಲಿಕವಾಗಿರುತ್ತೆ. ಅದಕ್ಕೋಸ್ಕರ ಹನ್ನೊಂದು ಕೆರೆಯನ್ನು ಒಂದು ಅಂತಿಮ ಮಾಡೋದು. ಅದಕ್ಕಿಂತ ಇಂದಿನ ಸಭೆ ಚರ್ಚೆ ಮಾಡ್ಬೇಕಂದ್ರೆ ಮಾವನಹಳ್ಳಿ ಕೆರೆ ದೇವಸ್ಥಾನ ಪಕ್ಕದಲ್ಲಿದೆ, ಅಲ್ಲಿ ಡೈರಿ ಒಂದು ಕಣ್ಣಿಗೆ ಆ ಕೆರೆನೇ ಯಾರು ಹರಾಜು ಮಾಡೋದು ಬೇಡ ಅಂತ ಒಂದು ಈ ಸಂದೀಪ್ ಸದಸ್ಯರು ಮಾಡಿದ್ರು. ಅದೇ ವಿಚಾರನ ನಾವು ಮೀನುಗಾರಿಕೆ ಇಲಾಖೆಯಲ್ಲಿ ಕೇಳಿದಾಗ ಎಲ್ಲರೂ ಪಂಚಾಯತಿ ಆಫೀಸ್ ಇರ್ತಕ್ಕಂಥದ್ರಿಂದ ಪಂಚಾಯತಿಯಲ್ಲಿ ಹರಾಜು ಹಾಕಿ ಇಲ್ಲ ಪಂಚಾಯತಿ ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಅದ್ರ ಅಷ್ಟರಲ್ಲಿ ನಾವು ಕೇಳಿದಾಗ ಆಯಿತು ಅಂತೇಳಿ ಅದಾದಮೇಲೆ ಈ ಹೇಳೋದು ಅಂತೇಳಿ ಆ ಕೆರೆಯನ್ನು ಸೇರಿಸಿ ಹರಾಜಿಗೆ ನಾವು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ವಿ. ಆ ಪತ್ರಿಕಾ ಪ್ರಕರಣ ಒಂದನೇ ಸರಿ 2 ಪೇಪರ್ ಹಾಕಿದ್ವಿ. ಒಂದು ಮೈಸೂರಿನಿಂದ ಒಂದು ಎರಡು ಹಾಕ್ಸಿದ್ವಿ ಅಂತ. ಅದಾದ ಮೇಲೆ ಬಂದು ಕೂಡ ಏನಾಯಿತು ಅಂದರೆ 3 ಅರ್ಜಿಗಳು ಬಂತು. 3 ಅರ್ಜಿಗಳಲ್ಲಿ ಏನು ಬಂತು ಅಂದರೆ ಈ ರೀತಿ ಸದರಿ ಕೆರೆನ ಅಲ್ಲಿ ನಮಗೆ ದೇವಸ್ಥಾನಗಳಿಗೆ ದೇವರ ನೈವೇದ್ಯಕ್ಕಾಗಿ ನೀವು ಕರ್ಕೊಂಡ್ಬರ್ತಾಯಿರೋದ್ರಿಂದ ಅಲ್ಲಿ ನಾವು ಮೀನನ್ನು ಬೆಳೆದು ಮೀನು ಫೀಡ್ ಆಗ್ತೀವಿ. ಇದರಲ್ಲಿ ವೆಜ್ಜು ನಾನ್ ವೆಜ್ ಒಂದು 2 ಎಲ್ಲ ಮಿಕ್ಸ್ ಆಗಿರುತ್ತೆ. ದಯವಿಟ್ಟು ಅದನ್ನು ಇದಾಗಬೇಡಿ ತಡೆಯಿರಿ ಅಂತ ಹೇಳಿ 2 ಅರ್ಜಿ ಬಂತು. ಆಗ ಅದನ್ನು ನಾವು ಮೊನ್ನೆ ಹರಾಜು ಬಂದಾಗ ವಿಷಯ ಬಂತು. ಹರಾಜು ಬಂದಾಗ ವಿಷಯ ಹೇಳಿದಾಗ ಇಲ್ಲ ಕೆಲವು ನಮ್ಮಲ್ಲಿ ಇದ್ದತ್ತು ಕೆಲವರು ಇಲ್ಲ ಅದನ್ನು ಆ ಥರ ಕೆರೆ ಬಿಡೋದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಬೇರೆ ಕೆರೆಗಳು ದೇವರುಗಳು ಬಿಟ್ಕೊಡಿ ಅಂತ ಕೇಳಿದಾಗ ಕೊನೆ ಆಯಿತು ಅಂತ ಹೇಳಿದ್ರು. ತೀರ್ಮಾನ ತಗೊಂಡು ಸಭೆ ತೀರ್ಮಾನ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಯಿಂದ ಅನುಮೋದನೆ ಮುಂದೆ ಕ್ರಮ ತಗೊಳ್ಳೋ ಅಂತ ನಾನು ಹೇಳಿದ್ದೆ. ಅದಕ್ಕೆ ರೆಕಾರ್ಡ್ ಆಗಿದೆ. ಆಮೇಲೆ ಕಾರ್ಯಕ್ರಮಣ ಕೊನೆಯಲ್ಲಿ ಏನಾಯಿತು ಅಂದರೆ ಈಗ ಬಡನ್ ಕೊಡೋದು ಯಾರೋ ಸಾಲ ಬರಲಿಲ್ಲ. ಆ ಸಾಲ ಇದ್ದಾಗ ಏನು ಮಾಡಬೇಕು ಅಂದ್ರೆ ನಮ್ಮ ಇದ್ದ ಮಾಜಿ ಸದಸ್ಯರು ಸುಮ್ಮನೆ ಈಗ ಆದಷ್ಟಕ್ಕಾಗಲಿ ಮಿನಿಮಮ್ ಡ್ಯೂಟಿ ಇದೆಯಲ್ಲ ಅಷ್ಟಕ್ಕೆ ಸಾಧಿಸ್ತೀನಿ ಅಂತ ಹೇಳಿದರು. ಆಗ ಬಂದಾಗ ನಮ್ಮ ಇವರು ಮಾವನಹಳ್ಳಿಯವರು ಸರ್ ನಾವು ಅದು ಮಿನಿಮಮ್ ಗ್ರಾಮಕ್ಕೆ ನಾವು ಸಾಕ್ತೀವಿ, ಈಗ ಸಾಕ್ತೀವಿ ಅಂತಂದರು. ಅದಕ್ಕೆ ನಾವು ಇದೇ ತೀರ್ಮಾನ ಅಂದಾಗ ಅವರು ಮಾತಾಡಲಿಕ್ಕೆ ಮಾಡಿಕೊಂಡು ಅವರು ಸಾಲು ಇಷ್ಟು ನಡೆದು ವಿಚಾರ ಸರ್. ಅವರು ನಡೆದಾದ ಮೇಲೆ ಪುನಃ ಕೆಲವು ನಮ್ಮಲ್ಲಿ ಸದಸ್ಯರು ಕೆಲವರು ಊರುಗಳು ಬಂದು ಈ ರೀತಿ ಹರಾಜಿನ ಮಾಡಲ್ಲ ಅಂತೇಳಿ ಹರಾಜು ಮಾಡಿದ್ವಿ. ಅದು ಇದಾಗುತ್ತೆ, ಅದು ಹೆಂಗೆ ಊರಿಗೆ ಯಾಕೆ ಅಂತ ಕೇಳಿದ್ರೆ ಇಲ್ಲಪ್ಪ ಅವ್ರು ಸಾರಿಗೆ ಹಾಕಿದವರು ಊರಿಗೆ ಅಂತ ಸಾರಿಗೆ ನಮಗೆ ಅಭ್ಯಂತರ ಇರಲಿಲ್ಲ. ಅವ್ರು ಬಂದು ಯಾರೋ ಸಹ ಊರಲ್ಲಿ ನೀನು ಹಿಡಿಯೋದಾಗಲಿ ನೀನು ಮನೆ ಬಿಡೋದಾಗಲಿ ಮಾಡಿದ್ರೆ ಅಂಥವ್ರಿಗೆ 2,000 ರೂಪಾಯಿ ದಂಡ ಹಾಕ್ತೀನಿ ಅಂತ ಊರು ಸಹ ಊರಲ್ಲಿ ಸಾರಿಗೆ ಹಾಕ್ಸ್ಕೊಂಡಿದ್ದಾರೆ. ಜನ ನಮ್ಮನ್ನು ಕೇಳ್ತಾರೆ. ಅದರಿಂದ ನೀವು ಉಚಿತ ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದಾರೆ, ದುಡ್ಡು ಕೊಡೋದಾದ್ರೆ ನಾವೇ ಕೊಡ್ತೀವಿ ಆ ಥರ ಆಗಿದ್ದಾರೆ. ನೀವು ಹೇಳಿದ್ದು ಹೀಗೆ ಈ ಥರ ಇದಾಗಿದೆ ಅಂತ ಹೇಳೋದು. ಇಷ್ಟು ಮಟ್ಟಿಗೆ ಚರ್ಚೆ ಬಂದಾಗ ನಾವು ಮಧ್ಯಾಹ್ನ ಮಾತುಕತೆ ಸಾಲ್ವ್ ಮಾಡ್ಬೋದು ಅಂತ ಪ್ರಯತ್ನ ಪಟ್ವಿ. ಪ್ರಯತ್ನದಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಇರಲಿಲ್ಲ, ಅವ್ರ ಅನಾರೋಗ್ಯ ಇತ್ತು. ನಮ್ಮ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಹರಾಜು. ಆಗ ಅಧ್ಯಕ್ಷರು ಇವ್ರಿಗೆಲ್ಲ ಬಂದಾಗ ಮೀಟಿಂಗ್ ಕರೆಯೋಕ್ಕೆ ಒತ್ತಡ ಬಂದಿದೆ. ಮೀಟಿಂಗ್ ಕರೆದಿಲ್ಲ, ಆದೇಶ ಮಾಡೋದು. ಮೀಟಿಂಗ್ ಕರೆದಿದ್ದೀವಿ. ಈ ಮೀಟಿಂಗಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಏನಂತ ಅರ್ಜಿ ಬಂದಿತ್ತು ಓದಿ ಸಾಕಷ್ಟು ಅರ್ಜಿ ಓದಿ ಸಾಕು. ಅರ್ಜಿ ಏನಂತ ಬಂದಿತ್ತು? 3 ಅರ್ಜಿ ಬಂದಿದೆ ಅಂತ ಹೇಳ್ಬೇಕು. ಅರ್ಜಿ ಏನಂತ ಬಂದಿದೆ? 3 ಅರ್ಜಿ ಬಂದಿರೋದು ಹೌದೇ. 3 ಅರ್ಜಿ ಕ್ರಮ ಇರುತ್ತೆ ನೋಡಿ. 13/8/2025
ಪಂಚಾಯತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಜಯಪುರ ಗ್ರಾಮ ಪಂಚಾಯತಿ ಮೈಸೂರು ತಾಲೂಕು ಜಯಪುರ ಇಂದ ಊರಿನ ಯಜಮಾನರುಗಳು ಮಾವನಹಳ್ಳಿ ಗ್ರಾಮಸ್ಥರುಗಳು. ವಿಷಯ: ಮಾವನಹಳ್ಳಿ ಕುರಿಮಂಡಿ ಕೆರೆ ಮೀನು ಪಾಸಾಗುವ ಟೆಂಡರ್ ಕಮ್ ಬಹಿರಂಗ ಹರಾಜು ಪ್ರಕರಣ ಬಗ್ಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾವನಹಳ್ಳಿ ಕುರಿಮಂಡಿ ಕೆರೆಗೆ ಮೀನು ಪಾಸಾಗುವ ಹರಾಜು ಮಾಡಬಾರದಂತೆ ತಮ್ಮಲ್ಲಿ ಕೋರಿಕೆ. ಏಕೆಂದರೆ ನಿಮ್ಮ ಗಮನಕ್ಕೆ ಗೊತ್ತಿರುವಂತೆ 2 ವರ್ಷದ ಹಿಂದೆ ಮೀನು ಬಿಟ್ಟಿರುವ ಕೆರೆಗೆ ವಿಷ ಹಾಕಿದ್ದಾರೆ ಎಂದು ಒಂದು ಗುಂಪು ಊರಿನಲ್ಲಿ ಅಶಾಂತಿ ಉಂಟಾಗಿ ಊರಿನಲ್ಲಿ ಗಲಾಟೆಯಾಗಿರುತ್ತೆ ಮತ್ತು ಊರಿನ ದೇವಸ್ಥಾನಗಳಿಗೆ ಪೂಜಾ ಕಾರ್ಯಕ್ರಮಕ್ಕೆ ಇದೇ ನೀರನ್ನು ಉಪಯೋಗಿಸುತ್ತಾರೆ. ನಮ್ಮ ಊರಿನ ವೀರಶೈವ ಜನಾಂಗದವರು ಈ ನೀರನ್ನೇ ದೇವಸ್ಥಾನಗಳಿಗೆ ಬಳಸುವುದರಿಂದ ಈ ಕೆರೆಗೆ ಮೀನಿನ ಆಹಾರಕ್ಕಾಗಿ ಮಾಂಸ ಇನ್ನಿತರ ಕೆಟ್ಟ ವಾಸನೆ ಬರುವಂಥ ದುರ್ವಾಸನೆಯುಳ್ಳ ಪದಾರ್ಥಗಳನ್ನು ಹಾಕುವುದರಿಂದ ನೀರು ಕೆಟ್ಟು ವಾಸನೆ ಉಂಟಾಗುತ್ತದೆ ಹಾಗೂ ಗ್ರಾಮದ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಇದನ್ನು ಪರಿಗಣಿಸಿ ಮಾವನಹಳ್ಳಿ ಕುರಿಮಂಡಿ ಕೆರೆಗೆ ಮೀನು ಪಾಸುವನ್ನು ಬಿಡುವ ಟೆಂಡರನ್ನು ಹರಾಜು ಮಾಡಬಾರದೆಂದು ತಮ್ಮಲ್ಲಿ ಮಾವನಹಳ್ಳಿ ಯಜಮಾನರು ಹಾಗೂ ಗ್ರಾಮಸ್ಥರು ಮತ್ತು ಯುವಕ ಮುಖಂಡರು ತಮ್ಮಲ್ಲಿ ಸವಿನಯ ಕೇಳಿಕೊಳ್ಳುತ್ತಿದ್ದೇವೆ ಅಂತ ಹೇಳಿ ಒಂದಷ್ಟು ಜನ ಸೈನ್ ಕೊಟ್ಟಿದ್ದಾರೆ. ಒಂದರಲ್ಲಿ ಮತ್ತೆ 14/8ಕ್ಕೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಜಯಪುರ ಗ್ರಾಮ ಪಂಚಾಯತಿ ಮಾವನಹಳ್ಳಿ ಕುರಿಮಂಡಿ ಕೆರೆಗೆ ಮೀನು ಪಾಸು ರಚನೆ ಟೆಂಡರ್ ತಮ್ಮ ಹರಾಜನ್ನು ಪ್ರಕಟಣೆ ಬಗ್ಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕುರಿಮಂಡಿ ಕೆರೆ ಗ್ರಾಮ ಪಕ್ಕದಲ್ಲಿ ದೇವಸ್ಥಾನ ಹಾಗೂ ವಾಲಂಟಿಯರ್ ಇದ್ದು ಈ ನೀರನ್ನೇ ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಬಳಸುವುದರಿಂದ ಹಾಗೂ ದಿನನಿತ್ಯ ಡೈರಿಯಲ್ಲಿ ಹಾಲು ಸಂಗ್ರಹವಾಗಿರುತ್ತದೆ. ಮೀನು ಪಾಸುವವರುಗಳಿಗೆ ಆಹಾರವಾಗಿ ಮಾಂಸ ಮತ್ತು ಇನ್ನಿತರ ಸುರಕ್ಷಿತ ಪದಾರ್ಥಗಳನ್ನು ಹಾಕುವುದರಿಂದ ನೀರು ಕೆಟ್ಟ ದುರ್ವಾಸನೆ ಬರುತ್ತದೆ. ಆದ್ದರಿಂದ ನೊಣ ಮತ್ತು ಸೊಳ್ಳೆಗಳು ಡೈರಿ ಮತ್ತು ಹಾಲಿನ ಮೇಲೆ ಕೂರುವುದರಿಂದ ಕ್ರಿಮಿಕೀಟಗಳು ಹೆಚ್ಚಾಗಿ ಹಾಲಿನ ಗುಣಮಟ್ಟ ಕಡಿಮೆ ಆಗುವುದರಿಂದ ಹಾಗೂ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಮಾವನಹಳ್ಳಿ ಕುರಿಮಂಡಿ ಕೆರೆಗೆ ಮೀನಿನ ಹರಾಜು ಪ್ರಕ್ರಿಯೆ ಮಾಡಬಾರದೆಂದು ಉತ್ಪಾದಕರು ಹಾಗೂ ಊರಿನ ಯಜಮಾನರು ಹಾಗೂ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಮಾವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ನಿಗಮ ಆಡಳಿತ ಮಂಡಳಿಗಳು ಕೇಳಿಕೊಳ್ತೀವಿ. ಇದರಲ್ಲಿ ಅಧ್ಯಕ್ಷರು ಸೇರಿ ಸುಮಾರು ಜನ ಸೀಲ್ ಹಾಕಿ ಸಹಿ ಕೊಟ್ಟಿದ್ದಾರೆ. ಇದು 2ನೇ ಅರ್ಜಿ. ಇನ್ನೊಂದು ಅಧ್ಯಕ್ಷರು ಪಂಚಾಯತಿ ಅಧಿಕಾರಿಗಳು ಜಯಪುರ ಗ್ರಾಮ ಪಂಚಾಯತಿ ಮಾವನಹಳ್ಳಿ ಗ್ರಾಮಸ್ಥರು ಜಯಪುರ ಹೋಬಳಿ ಮೈಸೂರು ತಾಲೂಕು ಜಯಪುರ ಹೋಬಳಿ ಮತ್ತು ಜಯಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮಾವನಹಳ್ಳಿ ಗ್ರಾಮದ ಕುರಿಮಂದೆ ಕೆರೆಯ ಪಕ್ಕದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಇರುವುದರಿಂದ ಮಾವನಹಳ್ಳಿ ಕೆರೆಗೆ ಮೀನು ಬಿಡುವ ಜಾಗವಾಗಲಿ ಮತ್ತು ಕೆರೆಯ ನೀರು ಮೀನುಗಳನ್ನು ಹಿಡಿಯುವುದಾಗಲಿ ಮಾಡಬಾರದು. ಏಕೆಂದರೆ ಕೆರೆಯು ಮಾಲಿನ್ಯತೆ ಆಗುತ್ತೆ, ಅಪವಿತ್ರವಾಗುತ್ತೆ. ಆದ್ದರಿಂದ ತಾವು ಮುಂದೆ ಕೆರೆಯು ಪವಿತ್ರತೆಯನ್ನು ಕಾಪಾಡಬೇಕಂತ ನಿಮ್ಮನ್ನು ಕೇಳ್ತೀವಿ ಅಂತ ಹೇಳಿ ಸದಸ್ಯರುಗಳು ಕೆಲವು ಆಚರಿಸಿ ಈ ಒಂದು ಅರ್ಚನೆ ಕೊಟ್ಟಿದ್ದಾರೆ. ಇವು 3 ಅರ್ಜಿ ಬಂದಿದೆ ಅರ್ಜಿ ಮೇಲೆ ಮತ್ತೆ ಏನಾಗಿದೆ ಸರ್ ನೆಕ್ಸ್ಟು? ಸರ್ ಅರ್ಜಿ ಬಂದ ಮೇಲೆ ಹೀಗಾಗಿ ಅವತ್ತು ಟೆಂಡರ್ ಕಾರ್ಯಕ್ರಮ ನಡೀತಿದ್ದಾಗ ತಾವುಗಳೆಲ್ಲ ಇದ್ರಿ. ನಮ್ಮ ಅಧ್ಯಕ್ಷರನ್ನು ಹೊರತುಪಡಿಸಿ ಕೆಲವು ಸದಸ್ಯರು ಬರೋದಿಲ್ಲ ನಡೆದಾಗ ಕೊನೆಯಲ್ಲಿ ಏನಂತ ಹೇಳಿದ್ರು, ಈ ಫಸ್ಟ್ ಸ್ಟಾರ್ಟಿಂಗಲ್ಲೇ ಪ್ರಾರಂಭ ಬಂತು ಮಾವನಹಳ್ಳಿ ಕೆರೆಯನ್ನು ಹರಾಜು ಮಾಡೋಕ್ಕೆ ಇದು ಮಾಡಿದ್ರೆ ಹೀಗೆ ನಮಗೆ ಬಿಟ್ಟುಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಸರ್. ಅದು ಬೇಡ ಅಂತ ಅದಕ್ಕೆ ಅಲ್ಲಿದ್ದಂಥ ಕೆಲವು ಜವಾಬ್ದಾರಿಗಳು ಮತ್ತು ಇತರ ಏನು ಮಾಡಿದ್ದೀವಿ ಸರ್. ಅದೊಂದು ಅವ್ರಿಗೆ ಬಿಟ್ಟುಕೊಟ್ರೆ ನಮ್ಮೂರು ದೇವಸ್ಥಾನಗಳಿವೆ, ನಮ್ಮಲ್ಲಿ ಕೆರೆ ಇದೆ, ಕೆರೆ ತರ್ತೀವಿ ಅಂತ ಹೇಳಿದ್ರು. ಅದು ಅಷ್ಟೇ ಆಯಿತು. ಅದು ಮಾತಾಡಿದ್ರು, ಆಮೇಲೆ ಜೈಪುರದ್ದು ರಾಜ ಆಯಿತು, ಎಲ್ಲ ಆಯಿತು. ಎಲ್ಲ ಆದಮೇಲೆ ಕೆಲವು ಯಾವಿದೆ ಮಾವನಹಳ್ಳಿ ಬಿಟ್ಟು ಬೇರೆ ಏನಿದೆ ಅವರು ಯಾರು ಬಿಡ್ದಾರ ಬಂದವರು ಬೇರೆ ಕೆರೆ ಹೋಗ್ಲಿ ಅಂದ್ಬಿಟ್ಟು